ಹಾಯ್ ಹಲೋ ವೆಲ್ಕಮ್ ಟು ಸ್ಟಾಕ್ ಮ್ಯಾಟ್ರಿಕ್ಸ್ ಚಾನಲ್. ಬನ್ನಿ ನಾವು ಇವಾಗ ಕ್ಲಾಸ್ 2 ನ ಸ್ಟಾರ್ಟ್ ಮಾಡೋಣ. ಸೊ ಈ ಕ್ಲಾಸ್ 2 ಅಲ್ಲಿ ಏನಪ್ಪಾ ಅಂತಂದ್ರೆ ನೆನ್ನೆ ನೋಡಿರೋ ಸಿಲೆಬಸ್ ಅಲ್ಲಿ ಇದು ಕಂಟಿನ್ಯೂಷನ್ ಪಾರ್ಟ್. ಸೊ ಇಲ್ಲಿ ಆ ಸಿಲೆಬಸ್ ಜೊತೆಗೆ ಇನ್ನೊಂದು 3 ಟಾಪಿಕ್ ತುಂಬಾ ಇಂಪಾರ್ಟೆಂಟ್ ಟಾಪಿಕ್ಸ್ ಇದಾವೆ. ಆ 3 ಟಾಪಿಕ್ ಯಾವ್ದಾವ್ದು ಅಂತ ಬನ್ನಿ ಈಗ ನೋಡೋಣ. ಇನ್ನ ನೋಡಿ ಸಿಲೆಬಸ್ ಅಲ್ಲಿ ತುಂಬಾ ಮೈನ್ ಇಂಪಾರ್ಟೆಂಟ್ ಏನಪ್ಪಾ ಅಂತಂದ್ರೆ ಇದರಲ್ಲಿ ಫಸ್ಟ್ ಆಫ್ ಆಲ್ ನಮ್ಗೆ ತುಂಬಾ ಗೊತ್ತಾಗಿರ್ಬೇಕಂದ್ರೆ ನ್ಯೂಸ್. ಸೊ ಇಲ್ಲಿ ಏನಾಗುತ್ತೆ ಅಂದ್ರೆ ಮಾರ್ಕೆಟ್ ಇಲ್ಲಿ ರನ್ ಆಗ್ತಾ ಇರುತ್ತೆ, ಐದರ್ ಬುಲ್ಲಿಶ್ ಅಲ್ಲಿ ಈ ತರ ರನ್ ಆಗ್ತಾ ಇರುತ್ತೆ. ಆ ರನ್ ಆಗ್ಬೇಕಾದ್ರೆ ನ್ಯೂಸ್ ಏನಾದ್ರು ಇದ್ರೆ ಇಮ್ಮಿಡಿಯೇಟ್ ಒಂದೇ ಸರಿ ಟ್ರಿಗರ್ ಆಗುತ್ತೆ ಕೆಳಗಡೆ, ಇಲ್ಲಾಂದ್ರೆ ಇಮ್ಮಿಡಿಯೇಟ್ ಒಂದೇ ಸರಿ ಮೇಲ್ಗಡೆಗೆ ಟ್ರಿಗರ್ ಆಗುತ್ತೆ. ಅದು ಬುಲ್ ರನ್ ಆಗಿರ್ಬೋದು ಇಲ್ಲ ಬೇರೆ ರನ್ ಆಗಿರ್ಬೋದು. ಅದು ಯಾವ ತರ ಆ ತರ ಏನಕ್ಕೆ ಟ್ರಿಗರ್ ಆಗುತ್ತೆ ಅಂತಂದ್ರೆ ಇದು ನ್ಯೂಸ್ ಟ್ರೇಡ್ ಆಗಿರುತ್ತೆ. ಸೊ ಆ ಟೈಮಲ್ಲಿ ಏನಾದ್ರೂ ಮೇಜರ್ ಏನ್ ನಮ್ಗೆ ಈವೆಂಟ್ಸ್ ಅಲ್ಲಿ ನಮ್ಗೆ ಅದು ನ್ಯೂಸ್ ಇರುತ್ತೆ, ಅದು ನಮ್ಗೆ ಗೊತ್ತಾಗಿಲ್ಲ ಅಂತಂದ್ರೆ ನಾವು ಅಲ್ಲಿ ಏನಾದ್ರು ಸ್ಟಾಪ್ ಲಾಸ್ ನ ಇಟ್ಟಿಲ್ಲ ಅಂತಂದ್ರೆ ಅಕೌಂಟ್ ಈಗ ನಾವು ಬುಲ್ ರನ್ ಅಂತ ಬುಲ್ ಆಗ್ತಾ ಇರ್ತೀವಿ, ಬುಲ್ ರನ್ ಆಗ್ತಾ ಇದೆ. ಒನ್ಸ್ ಅದು ರನ್ ಆಗ್ಬೇಕಾದ್ರೆ ಏನಾದ್ರು ಇಫ್ ಇನ್ ಕೇಸ್ ಏನಾದ್ರು ನ್ಯೂಸ್ ಬಂದು ನಾವು ಸ್ಟಾಪ್ ಲಾಸ್ ಏನಾದ್ರು ಒಬೆ ಮಾಡಿಲ್ಲ ಅಂತಂದ್ರೆ ಇಮಿಡಿಯೇಟ್ಲಿ ಮಾರ್ಕೆಟ್ ಏನಾದ್ರು ಕ್ರಾಶ್ ಆದ್ರೆ ಸೊ ಡೆಫಿನೆಟ್ಲಿ ನಮ್ಮ ಅಕೌಂಟ್ ಅಲ್ಲಿ ಏನ್ ಬ್ಯಾಲೆನ್ಸ್ ಇಟ್ಟಿದೀವೋ ಅಮೌಂಟ್ ಫುಲ್ ಬ್ಯಾಲೆನ್ಸ್ ವೈಪ್ ಔಟ್ ಆಗೋಗುತ್ತೆ. ಒನ್ಸ್ ಸೆಕೆಂಡ್ಸ್ ಅಲ್ಲಿ ಝೀರೋ ಆಗೋಗುತ್ತೆ. ಹಾಗಾಗಿ ಈ ನ್ಯೂಸ್ ಟ್ರೇಡಿಂಗ್ ಅನ್ನೋದು ಏನಿದೆ ಸೊ ಅದು ತುಂಬಾ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಆ ನ್ಯೂಸ್ ಇದ್ದಾಗ ವಾಲಟಿಲಿಟಿ ಇರುತ್ತೆ. ವಾಲಟಿಲಿಟಿ ಹೆಂಗಂದ್ರೆ ಕ್ಯಾಂಡಲ್ ಇಲ್ಲಿ ಹೋಗ್ತಾ ಇರುತ್ತೆ, ಬುಲ್ ಹೋಗ್ತಾ ಇರುತ್ತೆ, ಮತ್ತೆ ಬೈ ಬರ್ತಾ ಇರುತ್ತೆ, ಮತ್ತೆ ಬುಲ್ ಹೋಗ್ತಾ ಇರುತ್ತೆ, ಮತ್ತೆ ಬೈ ಬರ್ತಾ ಈ ತರ ಜಿಗ್ಜಾಗಲ್ಲಿ ಆಗ್ತಾ ಇರುತ್ತೆ. ಸೊ ಆ ವಾಲಟಿಲಿಟಿ ಬಂದಾಗ ಮಾತ್ರ ನಾವು ತುಂಬಾ ಅವಾಯ್ಡ್ ಮಾಡ್ಬೇಕು ಆ ಟ್ರೇಡ್ ನ. ಅದು ನಮ್ಗೆ ತುಂಬಾ ಇಂಪಾರ್ಟೆಂಟ್. ಅದು ನಾವು ನ್ಯೂಸ್ ಟ್ರೇಡಿಂಗ್ ಅದನ್ನ ನೀಟಾಗಿ ಅದನ್ನ ನೋಡ್ಬೇಕಾಗುತ್ತೆ. ಇನ್ನೊಂದು ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಏನಪ್ಪಾ ಅಂದ್ರೆ ಸೈಕಾಲಜಿ. ಸೊ ಇಲ್ಲಿ ಏನಾಗುತ್ತೆ ಅಂದ್ರೆ ಕಂಟಿನ್ಯೂಸ್ಲಿ ಒಂದು 3-4 ಟೈಮ್ಸ್ ಏನಾದ್ರೂ ಒಂದು ಸ್ಟಾಪ್ ಲಾಸ್ ಹಿಟ್ ಆಗಿದ ತಕ್ಷಣ ಏನಾಗುತ್ತೆ ಅಂದ್ರೆ ಮೈಂಡ್ ತುಂಬಾ ಕನ್ಫ್ಯೂಷನ್ ಆಗುತ್ತೆ. ಆ ಟೈಮಲ್ಲಿ ನಾವು ಯರಾಬರಿ ಏನಾದ್ರು ಟ್ರೇಡ್ಸ್ ನ ಮಾಡಿದ್ರೆ ಇಮಿಡಿಯೇಟ್ಲಿ ನಮ್ಮ ಹತ್ರ ಇರುವಂತ ಅಕೌಂಟ್ ಅಲ್ಲಿ ಏನ್ ಬ್ಯಾಲೆನ್ಸ್ ಇದೆ ನೀಟಾಗಿ ವೈಪೌಟ್ ಆಗುತ್ತೆ. ಸೊ ಇಲ್ಲಿ ನಾವ್ ಏನಂದ್ರೆ ನಿಫ್ಟಿಯಲ್ಲಿ ನಾವು ಒಂದು ಲಾಟ್ ನ ಪರ್ಚೇಸ್ ಮಾಡ್ತಾ ಇದ್ವಿ ಅಂದ್ರೆ ನಮ್ಮ ರಿಸ್ಕ್ ಒಂದು ಲಾಟ್ಗೆ ನಾವು ಒಂದು 15,000 ರುಪೀಸ್ ಏನಾದ್ರು ಇನ್ವೆಸ್ಟ್ಮೆಂಟ್ಸ್ ಏನಾದ್ರು ಮಾಡಿದ್ರೆ ಈ 15,000 ಮಾತ್ರನೇ ರಿಸ್ಕ್. ಸೊ ರಿಮೈನಿಂಗ್ ನಮ್ಮ ಹತ್ರ 10 ಲ್ಯಾಕ್ಸ್ ಇದ್ರು ಕೂಡ ಅಕೌಂಟ್ ಅಲ್ಲಿ ಏನೂ ಮ್ಯಾಟರ್ ಆಗಲ್ಲ ಅಲ್ಲಿ. ಬಟ್ ಇಲ್ಲಿ ನಾವು ಲಿವರೇಜ್ ತಗೊಂಡಿರ್ತೀವಿ ವಿತೌಟ್ ಸ್ಟಾಪ್ ಲಾಸ್, ಏನಾದ್ರು ನಾವು ಲಾಟ್ ತಗೊಂಡ್ ಏನಾದ್ರು ಹಾಕಿದಾಗ ಸೊ ಅದು ಇಮಿಡಿಯೇಟ್ ಏನಾದ್ರು ರಿವರ್ಸ್ ಏನಾದ್ರು ಆದ್ರೆ ಮಾರ್ಕೆಟ್ ಅಕೌಂಟ್ ಅಲ್ಲಿ ಇರುವಂತ ಅಷ್ಟು ಅಮೌಂಟ್ ಒಂದೇ ಸರಿ ವೈಪೌಟ್ ಆಗುತ್ತೆ. ಸೊ ಹಾಗಾಗಿ ಈ ಸೈಕಾಲಜಿ ಅನ್ನೋದು ತುಂಬಾ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನಮಗೆ ಫಾರೆಸ್ಟ್ ಟ್ರೇಡಿಂಗ್ ಮಾಡ್ಬೇಕಾದ್ರೆ. ಯಾಕಂದ್ರೆ ಕಂಪ್ಲೀಟ್ಲಿ ಇಟ್ಸ್ 24 ಅವರ್ಸ್ ಮಾರ್ಕೆಟ್ ಬುಲ್ ರನ್ ಹೋಗುತ್ತಾ, ಬೇರ್ ಆಗುತ್ತಾ, ಇಲ್ಲಾಂದ್ರೆ ಸೈಡ್ ವೇಸ್ ಆಗುತ್ತಾ, ಅದನ್ನ ತುಂಬಾ ಪ್ರಿಡಿಕ್ಟ್ ಮಾಡಿ ಆ ವ್ಯಾಲ್ಯೂಮ್ ಬಂದಾಗ ವ್ಯಾಲ್ಯೂಮ್ ಜೊತೆ ಟ್ರೇಡ್ ಮಾಡಿದ್ರೆ ಒಳ್ಳೆ ಗುಡ್ ರಿಸಲ್ಟ್ ಬರುತ್ತೆ. ಸೊ ಅದು ಏನು ಎತ್ತ ಅಂತ ನಾವಿಲ್ಲಿ ಸೈಕಾಲಜಿಯಲ್ಲಿ ನೋಡೋಣ. ಇನ್ನು ಆಬ್ವಿಯಸ್ಲಿ ಲಾಸ್ಟ್ ಟಾಪಿಕ್ ಏನಪ್ಪಾ ಅಂತಂದ್ರೆ ಟ್ರೇಡಿಂಗ್ ಸೆಟಪ್ಸ್. ಸೊ ಇಲ್ಲಿ ಪ್ರತಿಯೊಬ್ಬರದು ಅವ್ರದೇ ಅಂತ ಒಂದು ರೂಲ್ಸ್ ಇರುತ್ತೆ. ಕೆಲವರು ಬ್ರೇಕ್ಔಟ್ ರೂಲ್ ಅಂತಾರೆ, ಕೆಲವರು 3RC ಸೆಟಪ್ ಅಂತಾರೆ, ಕೆಲವರು FEG ಕಾನ್ಸೆಪ್ಟ್ ಅಂತಾರೆ. ಸೊ ಇನ್ ಕೆಲವ್ರು ಏನಂತಾರೆ ಅಂತಂದ್ರೆ ಇಲ್ಲ ನಾನು ಸಪೋರ್ಟ್ ಬ್ರೇಕ್ ಆದ ತಗೊಂತೀನಿ, ಇಲ್ಲ ಅಂದ್ರೆ ನಾನು ರೆಸಿಸ್ಟೆನ್ಸ್ ಬ್ರೇಕ್ ಆದ ತಗೊಂತೀನಿ. ಸೊ ಲಾಟ್ ಆಫ್ ಇಲ್ಲಿ ಏನಂದ್ರೆ ಅವ್ರದೇ ಆದಂತ ಒಂದು ಸೆಟಪ್ ರೂಲ್ಸ್ ನ ಮಾಡ್ಕೊಂಡಿದ್ದಾರೆ. ಸೊ ನಾವು ಅದರ ಒಂದಷ್ಟು ಸೆಟಪ್ ರೂಲ್ಸ್ ನ ಇಟ್ಕೊಂಡಿದೀವಿ. ಒಂದು 10-12 ಸೆಟಪ್ ರೂಲ್ಸ್ ಇದೆ. ಎನಿಥಿಂಗ್ ಸೊ ಒಬ್ಬೊಬ್ರನ್ನ ಒಂದು ಫಾಲೋ ಮಾಡ್ತಾರೆ, ಬ್ಲೈಂಡ್ ಆಗಿ ಯಾರು ಫಾಲೋ ಮಾಡ್ತೀರಾ. ಸೊ ಒಂದು ಸೆಟಪ್ ರೂಲ್ ನ ಇಟ್ಕೊಂಡ್ರೆ ಆ ರೂಲ್ ಬಂದಾಗ ಅಂದ್ರೆ ನಮ್ಮ ಕಂಡೀಷನ್ಸ್ ಸ್ಯಾಟಿಸ್ಫೈ ಆಗಬೇಕು. ಈಗ ನಾನು ಒಂದು ಸೆಟಪ್ ನ ತಗೊಂಡಿದ್ದೀನಿ, ಈ ಸೆಟಪ್ ಗೆ ಒಂದು 3 ಕಂಡೀಷನ್ ಇದೆ ಅಂತ ಅನ್ಕೋಣ. ಸೊ ಇದರ ಬುಲ್ಲಿಶ್ ಎಂಗಲ್ಪಿಂಗ್ ಬರಬೇಕು, ಸಪೋರ್ಟ್ ಬ್ರೇಕ್ ಆಗಬೇಕು, ಇಲ್ಲ ಮತ್ತೆ ಅದು ಬ್ರೇಕ್ ಆಗಿರೋದು ಮೇಲೆ ಹೋಗಿ ಮತ್ತೆ ಬಾಟಮ್ ಟಚ್ ಮಾಡಿ ಮತ್ತೆ ಬುಲ್ ಬಂದಾಗ ನಾನು ತಗೊಂತೀನಿ ಅನ್ನೋದು. ಸೊ ಈ ತರ ಒಂದಷ್ಟು ಸೆಟಪ್ ಕಂಡೀಷನ್ಸ್ ನಾವು ಇಟ್ಕೊಂಡಾಗ ಆ ಕಂಡೀಷನ್ ಬಂದಾಗ ಮಾತ್ರ ಟ್ರೇಡ್ ತಗೋಬೇಕು, ರಿಮೈನಿಂಗ್ ಟ್ರೇಡೇ ಬೇಡ. ಸೊ ಇಲ್ಲಿ ಮಾರ್ಕೆಟ್ ಅವರ್ಸ್ ಅನ್ನೋದು ರನ್ನಿಂಗ್ ಅವರ್ ಜಾಸ್ತಿ ಇರೋದ್ರಿಂದ ತುಂಬಾ ಟ್ರೇಡ್ ಸಿಗುತ್ತೆ, ಲಾಟ್ ಆಫ್ ಟ್ರೇಡ್ ಸಿಗುತ್ತೆ. ಏನಂದ್ರೆ ಜಸ್ಟ್ ಪೇಷನ್ಸ್ ಇಂದ ವೈಟ್ ಮಾಡಿ ನಾವು ಆ ಟ್ರೇಡ್ ನಾವು ಪಿಕ್ ಮಾಡ್ಕೋಬೇಕು. ಅಲ್ಲಿಂದ ಕ್ಯಾಲ್ಕುಲೇಟ್ ಮಾಡ್ಕೊಂಡು ಒಂದ್ ಸ್ವಲ್ಪ ರಿಸ್ಕ್ ಮ್ಯಾನೇಜ್ಮೆಂಟ್ ನ ಮಾಡಿ ಪ್ರಾಫಿಟ್ ನ ಮಾಡ್ಕೊಂಡು ಹೊರಗಡೆ ಬರ್ಬೇಕು. ಸೊ ಇದು ನಮ್ಮ ಕಂಪ್ಲೀಟ್ ಕ್ಲಾಸ್ 1 ಡೀಟೇಲ್ ಇಂಟ್ರೊಡಕ್ಷನ್ ಆಗಿರುತ್ತೆ. ಸೊ ಯಾವ ತರ ಸಿಲೆಬಸ್ ಇದೆ, ಏನ್ ಸೈಕಾಲಜಿ, ಏನ್ ನ್ಯೂಸ್ ಇವೆಂಟ್ಸ್ ಏನಿದೆ, ಪಿಪ್ಸ್ ಅಂದ್ರೆ ಏನು, ಲಿವರೇಜ್ ಅಂದ್ರೆ ಏನು, ಸೊ ಎಲ್ಲ ಕೂಡ ನಾವು ಮುಂದೆ ಬರುವಂತ ಪ್ರತಿಯೊಂದು ಕ್ಲಾಸ್ ಅಲ್ಲೂ ಬಿಟ್ ಬೈ ಬಿಟ್ಟು ನೀಟಾಗಿ ಅದನ್ನ ಕಲಿತಾ ಹೋಗೋಣ. ಅದೇ ತರ ರಿಸ್ಕ್ ಮ್ಯಾನೇಜ್ಮೆಂಟ್ ಮಾಡ್ಕೊಂಡು ಪ್ರಾಫಿಟ್ ನ ಗೈನ್ ಮಾಡ್ತಾ ಹೋಗೋಣ. ಎಲ್ಲರಿಗೂ ಥ್ಯಾಂಕ್ ಯು. ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ.